ನಮಸ್ಕಾರ, ನನ್ನ ಹೆಸರು ಮೋಹನ್. ಚಿತ್ರಲೋಕ ಯೂಟ್ಯೂಬ್ ಚಾನಲಲ್ಲಿ ನಾನು ಸಂದರ್ಶನ ಕೊಟ್ಟಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲ ನಮಸ್ಕಾರ. ಒಂದು ಕಡೆ ರಾಜ್ಕುಮಾರ್, ಒಂದು ಕಡೆ ವಿಷ್ಣು, ಒಂದು ಕಡೆ ಒಂದು ಕಡೆ ಪುನೀತ್, ಶಿವಣ್ಣ. ಆ ನಂತರ ನಿಮಗೆ ಕಿಚ್ಚ ಸ್ಟಾರ್ಟ್ ಬರ್ತಾರೆ, ವೀರಮದಕರಿ. ಯಾವ ಥರ ಇತ್ತು ವೀರಮದಕರಿ? ವಿಕ್ರಮಾರ್ಕರು ಪಿಕ್ಚರ್, ತೆಲುಗು ಪಿಕ್ಚರ್ ರಿಮೇಕು. ಒಂದು 15 ದಿವಸ ಅಲ್ಲಿ ಬಾದಾಮಿಯಲ್ಲಿ ವರ್ಕ್ ಮಾಡಿದ್ದೀವಿ. ಸುದೀಪ್ ಅವರು ಹೀರೋ, ಕಮ್ ಡೈರೆಕ್ಷನ್ ಅವರೇ. ಬಟ್ ಅವರು ಒಳ್ಳೆ ಸೀಕ್ವೆನ್ಸ್ನ ಒಳ್ಳೆ ಇದನ್ನ ಶಾರ್ಟ್ಸ್ ಎಲ್ಲ ಸೂಪರಾಗಿ ತೆಗಿಯೋರು. ಆ ಕೆಲಸ ಮಾಡೋದು ಮೋಹನ್ ತುಂಬ ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಮಾಡಿ ಅಂತ ಹೇಳೋರು. ಆ ಬಾಬ್ಜಿ ಕ್ಯಾರೆಕ್ಟರ್ ಅಸ್ಟೆಂಟ್ ನಾನು. ಆವಾಗ ಬಾಬ್ಜಿಗೆ ರೇಗಿಸ್ತಾ ಇರ್ತೀನಿ. ಆ ಬಾಬ್ಜಿಗೆ ಪಕ್ಕದಲ್ಲಿ ನಿಂತ್ಕೊಂಡೆ ಬಾಬ್ಜಿಗೆ ಶತ್ರು ಥರ ಕ್ಯಾರೆಕ್ಟರ್ ಮಾಡಿದ್ರು. ಅದು ತುಂಬ ಚೆನ್ನಾಗಿ ಮಾಡಿದ್ರು. ತುಂಬ ಡೈರೆಕ್ಟ್ರು ಸಾರು ಸುದೀಪ್ ಅವರು ನಮ್ಗೆ ಒಳ್ಳೆ ಸಪೋರ್ಟ್ ಕೊಟ್ಟರು, ಒಳ್ಳೆ ಕ್ಯಾರೆಕ್ಟರ್ ಮಾಡಿಸಿದ್ರು. ಆ ಪಿಕ್ಚರ್ ನಮ್ಮ ದಿನೇಶ್ ಗಾಂಧಿ ಪ್ರೊಡ್ಯೂಸರ್, ಈಗ ಅವರೆಲ್ಲ ಕಾಲಾಗಿದ್ದಾರೆ. ಅವರೇ ಕರೆಸಿ ಅವರೇ ಆಯ್ಕೆ ಮಾಡಿ ಆ ಕ್ಯಾರೆಕ್ಟ್ರಿಗೆ ಇವ್ರ ಕೈಲೇ ಮಾಡಿಸ್ಬೇಕು ಅಂತ ಸುದೀಪ್ ಅವ್ರಿಗೆ ಹೇಳಿದ್ರು. ಓಕೆ ಮೋಹನ್ ಅವ್ರು, ಓಕೆ ಮೋಹನ್ ಇಲ್ಲಿ ಅಂತೇಳಿ ಸುದೀಪ್ ಅವರು ಮಾಡಿದ್ರು. ಬಾದಾಮಿ ಬೆಟ್ಟ, ಫುಲ್ ಬಾದಾಮಿ ಬೆಟ್ಟದ ಲೊಕೇಶನ್ ನಮ್ಮದು. ನಾನು ಬೇರೆ ಕಡೆ ಎಲ್ಲೂ ಬರೋಲ್ಲ. ಆ ಬೆಟ್ಟದ ಮೇಲೆ ಬಾಬ್ಜಿ ಜೊತೆಗಿರೋದು. ಆ ಊರಲ್ಲಿ ಅನ್ಯಾಯ ಮಾಡೋದು, ಬೆಂಕಿ ಇಕ್ಕೋದು, ಬಾಬ್ಜಿಗೆ ಯಾರು ವಿರುದ್ಧವಾಗಿರ್ತಾರೆ ಅವ್ರನ್ನ ಸಾಯಿಸೋದು, ಆ ಕ್ಯಾರೆಕ್ಟರ್ ಮಾಡೋದು. ಅದರಲ್ಲಿ ಹೀರೋಗೆ ಅಟ್ಯಾಕ್ ಮಾಡೋಕ್ಕೆ, ಹೀರೋ ಸಾಯಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಆಗಲ್ಲ, ಹಂಗಾರು ತಂದು ಕಟ್ಟಾಕಿ ಇಲ್ಲ ಹಿಂಸೆಗಳು ಕೊಡ್ತೀವಿ. ಹಂಗಾರು ಹೀರೋ ಎಸ್ಕೇಪ್ ಆಗಿಬಿಡ್ತಾನೆ. ಬಾಬ್ಜಿ ತಮ್ಮ ಬಿತ್ತಾನೆ, ಅವನು ಆ ಬೆಟ್ಟಕ್ಕೆ ಅಧಿಪತಿ ಅವನೇ. ಅವನಿಂದ ಅವನೇನೇನು ಹೇಳ್ತಾರೆ ಆ ಕೆಲಸ ಎಲ್ಲ ಬಾಬ್ಜಿ ಮಾಡ್ತಿರ್ತಾರೆ. ಬಾಬ್ಜಿಗೆ ಮಾಡೋದೆಲ್ಲ ಕೆಲಸಕ್ಕೆಲ್ಲ ಅವಾಗ ಅಡ್ಗಾಲ ಆಗ್ತಿರ್ತೀನಿ. ಆಗ ಆ ಥರ ಕ್ಯಾರೆಕ್ಟ್ರು. ಒಂದು ಸುದೀಪ್ ಅವರು ಆ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡ್ತಿದ್ರು. ನಾನು ಚೆನ್ನಾಗಿ ಮಾಡಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರ ಮೋಹನ್ ಅಂತ ಸುದೀಪ್ ಅವರು ಹೇಳಿದ್ರು. ಸುದೀಪ್ ಸಾರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಈ ಸನ್ನಿವೇಶದಲ್ಲಿ. ಆಮೇಲೆ ನಮ್ಮ ದಿನೇಶ್ ಗಾಂಧಿಗೂ ಕರೆದು ಪಾತ್ರ ಕೊಟ್ಟಿದ್ದು ದಿನೇಶ್ ಗಾಂಧಿ ಈಗಿಲ್ಲ, ಅವ್ರಿಗೂ ನಾವು ಥ್ಯಾಂಕ್ಸ್ ಹೇಳ್ತೀನಿ. ಪೇಮೆಂಟು ಬರ್ತಿಲ್ಲ, ನಾಟ್ ಬ್ಯಾಡ್ ನಾಟ್ ಗುಡ್, ಒಳ್ಳೆ ಪೇಮೆಂಟೇ ಕೊಟ್ಟರು. ಒಂದು 16 ದಿನ ಬೆಟ್ಟದ ಮೇಲೆ ಇದ್ದು, ಬಾದಾಮಿ ಬೆಟ್ಟದಲ್ಲಿ ಕೆಳಗಡೆ ರೂಮ್ ಹಾಕೊಂಡು ಒಂದು 16 ದಿನ ವರ್ಕ್ ಮಾಡಿದ್ರು. ಕ್ಲೈಮ್ಯಾಕ್ಸು, ಸೀನು ಎಲ್ಲ ಆ ಬೆಟ್ಟದಲ್ಲಿ ಏನೇನು ಸೀನ್ ಬರುತ್ತೆ ಪೂರ್ತಿ ಬಾದಾಮಿ ಬೆಟ್ಟದ ಲೊಕೇಶನ್ ಬಾಬ್ಜಿ ಜೊತೆಗೆ ಇರೋದಷ್ಟೇ. ನಾವೆಲ್ಲ ಈಚೆ ಕಡೆ ಎಲ್ಲ ಬಂದಿಲ್ಲ, ಅದೇ ಲೊಕೇಶನು ಅಲ್ಲೇ. ಬಟ್ ಯಾವ್ಯಾವ ಥರ ಇತ್ತು ಶೂಟಿಂಗ್? ಎಷ್ಟು ದಿವಸ ಡಿಲೇ ಆಗೋದು, ಏನಾಗೋದು? ಅಲ್ಲಿ ಡಿಲೇ, ಮಳೆಗಿಲೆ ಕಾಲ ಏನಿರಲಿಲ್ಲ. ಬಟ್ ಡೇ ಆ್ಯಂಡ್ ನೈಟ್ ಶೂಟಿಂಗ್ ಮಾಡಿದಲ್ಲಿ ಆ ಬಾಬ್ಜಿ ಮಗ ಆ ಸುದೀಪ್ ಹೀರೋಗೆ ಹರಾಸ್ಮೆಂಟ್ ಮಾಡೋದು, ಬಂದು ಇದು ಮಾಡೋದು, ಚೇಂಜ್ ಮಾಡೋದು. ಅವಾಗ ದೊಡ್ಡಣ್ಣ ಎಂಟ್ರಿ, ಆ ದೊಡ್ಡಣ್ಣ MLA, ಅವಾಗ ಆ ಸೀನು ಅದೆಲ್ಲ ನೈಟ್ ಎಫೆಕ್ಟು ಚೆನ್ನಾಗಿ ಮಾಡೋದು, ಚೆನ್ನಾಗಿ ಬಂತು ಸೀನು. ಪಿಕ್ಚರ್ ಚೆನ್ನಾಗಿ ಕ್ಲಿಕ್ಕು ಆಯ್ತದು, ಒಳ್ಳೆ ದುಡ್ಡು ಆಯ್ತದು. ಅದು ವಿಕ್ರಮಾರ್ಕರು ಎಲ್ಲ ಲ್ಯಾಂಗ್ವೇಜಲ್ಲಿ ತೆಗೆದು ಎಲ್ಲ ಲ್ಯಾಂಗ್ವೇಜಲ್ಲಿ ಕ್ಲಿಕ್ ಆಯಿತು. ಎಲ್ಲ ಲ್ಯಾಂಗ್ವೇಜ್ ಒಳ್ಳೆ ದುಡ್ಡು ಆಯಿತು. ಎಲ್ಲ ತಮಿಳು, ತೆಲುಗು ಫಸ್ಟ್ ಬಂದಿದ್ದು, ತಮಿಳು, ಕನ್ನಡ, ಹಿಂದಿ ಎಲ್ಲದಾಗೂ ಪಾಸ್ ಆಯ್ತು ಪಿಕ್ಚರ್. ಅದು ವಿಕ್ರಮಾರ್ಕರು ರೀಮೇಕ್. ಅದು ಕನ್ನಡದಲ್ಲಿ ವೀರಮದಕರಿ. ಆ ಬಾಬ್ಜಿ ಕ್ಯಾರೆಕ್ಟರ್ ಯಾರೋ ಹೊಸ ಮಾಡಿದ್ದ, ಅವನ ಜೊತೆ ನಾನು ಒಬ್ಬಿದ್ದೆ. ಇನ್ನೊಬ್ಬ ವಿಟ್ಲ ಅನ್ನೋದು ಬಾಬ್ಜಿ ತಮ್ಮನ ಕ್ಯಾರೆಕ್ಟ್ರು, ಅವರು ಚೆನ್ನಾಗಿ ಮಾಡಿದರು. ಚೆನ್ನಾಗಿತ್ತು, ಅನುಭವ ಚೆನ್ನಾಗಿತ್ತು ಲೊಕೇಶನಲ್ಲಿ. ನಮಗೇನು ಮಳೆ ಗಿಳೆ ಏನು ಇರಲಿಲ್ಲ. ಈ ಥರ ಪ್ರಶಾಂತವಾದ ವಾತಾವರಣ, ತಣ್ಣಗಿರೋದು ಬೆಟ್ಟದ ಮೇಲೆ. ನಾವು ಬಿಸಿಲುಗಾಲದಲ್ಲಿ ಹೋಗಿದ್ರು ಅಷ್ಟು ಸೆಕೆ ನಮ್ಗೆ ಆಗಲಿಲ್ಲ ಬಾದಾಮಿಯಲ್ಲಿ, ಚೆನ್ನಾಗಿದ್ದು. ಸುದೀಪ್ ಅವರು ಪ್ರತಿಯೊಂದು ಶಾಟು ಚೆನ್ನಾಗಿ ಬರೋದಾಗ ಅವರು ಫುಲ್ಫಿಲ್ ಆಗ್ತಿರಲಿಲ್ಲ. ಅವ್ರು ಫುಲ್ಫಿಲ್ ಆದ್ಮೇಲೆ ಶಾರ್ಟ್ ಓಕೆನವರು, ಇಲ್ಲಾಂದರೆ ತಿರುಗಿ ಇನ್ನೊಂದು ಟೇಕ್ ಅನ್ನೋರು. ಅವ್ರು ಮನಸ್ಸಿಗೆ ತೃಪ್ತಿ ಆಯಿತು, ಶಾರ್ಟ್ ಓಕೆ ಅಂದರೆ ಓಕೆ ಸೂಪರ್ ಅನ್ನೋರು, ಇಲ್ಲಾಂದರೆ ಇದು ಮಾಡ್ತಿರಲಿಲ್ಲ. ಪ್ರತಿಯೊಂದು ಶಾರ್ಟು ಸೂಪರಾಗಿ ತೆಗಿಯೋರು. ಬಟ್ ಅವ್ರದ್ದು ಅಷ್ಟೇ, ಅವ್ರ ಸೀನ್ ಬಂದಾಗಲೂ ಅಷ್ಟೇ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು, ಇನ್ನೊಂದು ಶಾರ್ಟ್ ಅವರೇ ಮಾಡೋರು. ಸುದೀಪ್ ಅವರೇ ಹೀರೋ ಅದನ್ನು ಅವರೇ ಮಾಡೋರು. ಪ್ರತಿಯೊಂದು ಶಾರ್ಟ್ ಇದು ಮಾಡೋರು, ಪ್ರತಿಯೊಂದು ಶಾರ್ಟು ಸೂಪರಾಗಿ ಮಾಡೋರು. ಅವಾಗೆಲ್ಲ ನೆಗೆಟಿವ್ ಇದ್ದಿದ್ದು, ಈ ಥರ ಇದಿರಲಿಲ್ಲ. ಅವಾಗ ಡಿಜಿಟಲ್ ಇಲ್ಲ, ನೆಗೆಟಿವ್ ಕ್ಯಾಮ್ರಾ ಇದ್ದಿದ್ದು. ಇದರಲ್ಲೂ ಪ್ರತಿಯೊಂದು ಸೀನ್ ಮಾಡೋದು. 17 ದಿವಸ ನಾವು ಅಲ್ಲಿದ್ದೋ ಬೆಟ್ಟದ ಮೇಲೆ, ಬಾದಾಮಿ ಕೆಳಗಡೆ ರೂಮ್ ಹಾಕೊಂಡು 17 ದಿವಸ ಇದ್ದೋ. ಒಳ್ಳೆ ಟ್ರೀಟ್ಮೆಂಟು, ಒಳ್ಳೆ ಕ್ಯಾರೆಕ್ಟ್ರು, ಒಳ್ಳೆ ಅನುಭವ. ಬಟ್ ಅವ್ರ ಟೇಸ್ಟೇ, ಅವ್ರ ರುಚಿ ಇದೇ ಬೇರೆ. ಅವರು ಸುದೀಪ್ ಅವ್ರದ್ದು ಒಂದು ಆ್ಯಂಗಲ್ ಇಕ್ಬಿಟ್ರೆ ಆ ಆ್ಯಂಗಲ್ ಕರೆಕ್ಟಾಗಿ ಬರೋದಾಗ ಅವ್ರು ಓಕೆ ಮಾಡ್ತಿರ್ಲಿಲ್ಲ. ನಾನೇ ಆಗಲಿ, ಅವರೇ ಆಗಲಿ, ಬೇರೆ ಆರ್ಟಿಸ್ಟೇ ಆಗಲಿ, ಆ ಕ್ಯಾರೆಕ್ಟ್ರ್ ಬರೋದಾಗ ತೆಗ್ಸೋರು ಅವರು ಸುದೀಪ್ ಅವ್ರ ಜೊತೆಗೆ ನಾವು ಮಾಡಿದ ಅನುಭವ ನಾನು ಹೇಳ್ತೀನಿ ಸರ್. ಸುದೀಪ್ ಸರ್ ನಮ್ಗೆ ಒಳ್ಳೆ ಪಾತ್ರಗಳು ಮಾಡ್ತಿದ್ರು. ನಮ್ಮ ಗಾಂಧಿಯವ್ರು ಒಳ್ಳೆ ಸಂಭಾವನೆ ಕೊಟ್ಟರು, ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು, ಒಳ್ಳೆ ಊಟ ಪಾಠದೆಲ್ಲ ಚೆನ್ನಾಗಿತ್ತು. ಬಟ್ ಒಳ್ಳೆ ಸೀನ್ ಮಾಡೋದು, ಬಟ್ ಒಳ್ಳೆ ಚೆನ್ನಾಗಿತ್ತು.
ಸುದೀಪ್ ಅವ್ರು ಚೆನ್ನಾಗಿ ಕೆಲಸ ತೆಗ್ಸಿದ್ರು ನಮ್ಮ ಕೈಲಿ. ಆ ಪಾತ್ರಕ್ಕೆ ಬೇಕಾದಂಥ ಇದನ್ನು ತೆಗ್ಸಿದ್ರು ಸುದೀಪ್ ಅವರು. ಅವ್ರ ಡೈರೆಕ್ಷನಲ್ಲಿ ಮಾಡಿದ್ರು. ನಮಗೆ ಸುದೀಪ್ ಸರ್ ಒಳ್ಳೆಯವರು, ಬಟ್ ಗಾಂಧಿಯವರು ಒಳ್ಳೆಯವರು, ಎಲ್ಲ ಚೆನ್ನಾಗಿ ಕೆಲ್ಸಗಳು ಮಾಡಿದ್ರು. ಕೆಲಸ ಮಾಡಿದ್ರು, ಒಳ್ಳೆ ಲೊಕೇಶನು. ಪಿಕ್ಚರ್ ಸೂಪರ್ ಡೂಪರು ಆಯ್ತು ಕನ್ನಡದಲ್ಲಿ. ರಾಗಿಣಿ ಹೀರೋಯಿನ್. ರಾಗಿಣಿ ಫಸ್ಟ್ ಪಿಕ್ಚರ್ ಅಂತ ಕಾಣುತ್ತೆ ಅಮ್ಮ. ಓನ್ಲಿ ಫಸ್ಟ್ ಪಿಕ್ಚರ್. ಹೌದಾ, ರಾಗಿಣಿ ಆಯಮ್ಮನ ಚೆನ್ನಾಗಿ ಮಾಡ್ತು. ಬಟ್ ನಾನು ಆ ಅಮ್ಮನ ಜೊತೆ ಕಾಂಬಿನೇಷನ್ ಮಾಡಿದ್ದು ಫಸ್ಟ್ ಪಿಕ್ಚರ್ ನಾನು, ರಾಗಿಣಿದು. ಅದು ಆಗ ತೆಲುಗಲ್ಲಿ ಅದು ನಮ್ಮ ಕನ್ನಡ ಹುಡುಗಿನ ಒಂದು ಮಾಡಿದ್ದು, ಆಯಮ್ಮನ ತೆಲುಗಲ್ಲಿ ಮಾಡಿದ್ದು. ತಾ ಚಿತ್ತಾ 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 ತಾ ಅನ್ನೋದೊಂದು ಹೈಲೈಟ್ ಆ ಪಿಕ್ಚರಲ್ಲಿ ಒಂದು ಇದು. ಅದು ನಾನು ಬಾಬ್ಜಿ ಎಲ್ಲ ಎಲ್ಲಿ 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 ಅಂತ ರೇಗಿಸ್ತಿದ್ದಾನೆ. ನೀನು ಹಂಗೆಲ್ಲ ರೇಗಿಸ್ಬೇಡಪ್ಪ, ಮೇಲೆ ತಥಸ್ತುನ ದೇವತೆಗಳಿರ್ತಾರೆ, ತಥಸ್ತುನ ಟಕ್ ಅಂತ ಎಂಟ್ರಿ ಆಗ್ತಾರೆ ಅಂದರೆ ಢಾಮಾರ್ ಅಂತ ಎಂಟ್ರಿ. ಆ ಠಾಡಕ್ಕಂತ ಬಂದು ಸುದೀಪ್ ಹಿಡ್ಕೊಂಡು ಬಾಬ್ಜಿಗೆ ಹಿಡ್ಕೊಂಡು ರುಬ್ತಾರೆ. ನಾನು ಆ ಬಾಬ್ಜಿಗೆ ರೇಗಿಸೋದು. ಬಾಬ್ಜಿ ಚಾರೆ ಓ ಅಂತಾನೆ, ಜಿತ್ತಾತ ಜಿತ್ತಾ ಜಿತ್ತಾ ಜಿತ್ತಾತ ತಾ ಬಂದ ನೋಡು ಅಂತೀನಿ. ಠಾಡಕ್ಕಂತ ಎಂಟ್ರಿ ಅವಾಗ. ಇದು ಆಮೇಲೆ ನಿಮ್ಗೆ ಏನಾನ ಅನುಭವಗಳಾಯ್ತಾ ಬೇರೆ? ಈ ಸಿನಿಮಾ ರಿಲೀಸ್ ಆದ್ಮೇಲೆ ಹಿಂಗೆ ಅನ್ನೋದು ಮಾಡೋದು ಈ ಥರದ್ದಾಗಿತ್ತ? ಇಲ್ಲ ಅದೇನಿಲ್ಲ. ಬಟ್ ಅದು ಒಂಥರ ಕಾಮಿಡಿ ಟೈಪ್ ಚೆನ್ನಾಗಿತ್ತು. ಆ ಬಾಬ್ಜಿಗೆ ಶೆಲ್ಲಲ್ಲಿ ಹಾಕ್ಬಿಟ್ಟಿರ್ತಾರೆ, ಪೊಲೀಸ್ನವ್ರು ಹೊಡಿತಿರ್ತಾರೆ, ಬಾಬ್ಜಿಗೆ ಹೊಡಿತಿರ್ತಾರೆ. ದೊಡ್ಡಣ್ಣ ಈಚೆ ಬಂದು ನಿಂತಿದ್ದ, MLA ಕೇಳಿದ್ರೆ ದೊಡ್ಡಣ್ಣ ಬಂದು ನಿಂತಿದ್ದ, ಶೆಲ್ಲಲ್ಲಿ ಹಾಕಿ ಬಾಬ್ಜಿಗೆ ನೋವು ತೆಗಿತಿರ್ತಾರೆ. ಆ ಬಾಬ್ಜಿಗೆ ಹೊಡೆಯೋದು ನಾನು ರಿಯಾಕ್ಷನ್ ಅಯ್ಯಪ್ಪ 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 ಅಂತಿದ್ದೀನಿ. ಅವನು ಬದ್ಮಾಶ್ ಅಂತಾನೆ. ಬಾಬ್ಜಿ ಒದೆ ನಿಂದು ರಿಯಾಕ್ಷನ್ ಅಂದು ಬಾಬ್ಜಿ ಸೂರಜ್ ಕಳ್ರಪ್ಪ ಅಂತೇಳಿ ಅಂತ ಇದು ಮಾಡೋದು ಆ ಸೀನ್. ಅದು ಅಲ್ಲ, ಜನದ ರಿಯಾಕ್ಷನ್ ಏನಿತ್ತು ಹೊರಗಡೆ ಬಂದ್ಮೇಲೆ? ಪಿಕ್ಚರ್ ಚೆನ್ನಾಗಿದೆ ಅಂತ ಬಂತು ಸರ್. ಪಿಕ್ಚರ್ ಚೆನ್ನಾಗಿದೆ ಅಂತ ಬಂತು. ಅದರ ಸಾಂಗ್ ಎಲ್ಲ ತೆಲುಗು ಇದು ರೀಮೇಕ್ ಸಾಂಗ್ ಇದ್ದಿದ್ದು ಸಕ್ಸಸ್ಫುಲ್ ಆಯಿತು. ಅಲ್ಲಿಂದ ಸ್ವಲ್ಪ ರೈಜು ಆಯಿತು. ಸುದೀಪ್ ಅವರ ಮಾರ್ಕೆಟು ರೈಜು ಆಯಿತು ಅಂತ ಕಾಣುತ್ತೆ ಅಲ್ಲಿಂದ. ದುನಿಯಾ ವಿಜಯದು ಒಂದು ಜಯಮನ್ ಮಗ ಅನ್ನೋ ಪಿಕ್ಚರ್ ಸರ್. ಅದರಲ್ಲಿ ಮಂತ್ರವಾದಿ ಕ್ಯಾರೆಕ್ಟ್ರು. ಆ ಮಂತ್ರವಾದಿ ಕ್ಯಾರೆಕ್ಟ್ರಲ್ಲಿ ಅದು ಬಂದು ಲೊಕೇಶನ್ ಬಂದು ನೆಲಮಂಗಲದ ಹತ್ರ ಅದು ಬೂತ್ ಬಂಗ್ಲಾ ಅಂತಿದೆ. ಆ ಬೂತ್ ಬಂಗ್ಲಾದ ಕ್ಯಾರೆಕ್ಟ್ರ್ ಮಾಡಿದ್ದು. ರಕ್ತಾಕ್ಷ ಅಂತ ನಾನು ದೊಡ್ಡ ಮಂತ್ರವಾದಿ. ನನ್ನ ಶಿಷ್ಯ ಬಂದು ಅವರು ಇದ್ರಲ್ಲಿ ಸತ್ತೋಗ್ಬಿಟ್ರು. ಆಗ ಅವರು ನನ್ನ ಶಿಷ್ಯ ಎಲ್ಲ ನನ್ನ ಶಿಷ್ಯದಿರು. ಆ ಅಮ್ಮನ ಬರೀ ಕರ್ಕೊಬರ್ಬೇಕಾದ್ರೆ, ಬಲಿ ಮಾಡ್ಬೇಕಾದ್ರೆ ಟಕ್ ಅಂತ ಕ್ಲೈಮ್ಯಾಕ್ಸಲ್ಲಿ ಬಂದು ದುನಿಯಾ ವಿಜಯ್ ಬಂದು ನಮ್ಮನ್ನೆಲ್ಲ ಅಟ್ಯಾಕ್ ಮಾಡಿ ಆ ಅಮ್ಮನ ದೇವತೆ ಡ್ರೆಸ್ ಹಾಕೊಬಂದು ಇದು ಮಾಡ್ತಾರೆ. ನೈಟ್ ಎಫೆಕ್ಟ್ ಶೂಟಿಂಗ್ ಅದು. ಡೈಲಿ ಒಂದು 2 ಮರಿ ಬಲಿ ಕೊಡೋರು. ಅಮ್ಮಂಗೆ ಬಲಿ ಕೊಟ್ಟು ಆ ಮರಿ ಬಲಿ ಕೊಟ್ಟಿದ್ರೆ ಎಲ್ಲರಿಗೂ ಊಟ, ನೈಟ್ ಊಟ. ಏನ್ ಬಲಿ? ಮೇಕೆನ ಪ್ರತಿ ದಿವಸ ಅಮ್ಮಂಗೆ ಬಲಿ ಕೊಡೋರು. ಯಾರಿಗೆ? ಅದೇ ಸೆಟ್ ಹಾಕಿರೋಲ್ಲ, ಸೆಟ್ಟಲ್ಲಿ ಅಮ್ಮನ್ ಇದಿತ್ತಲ್ಲ, ಪ್ರತಿಮೆ ಇತ್ತಲ್ಲ, ಎಲ್ಲಿ? ಬುದ್ಧ ಬಂಗ್ಲಾ ಸೆಟ್ಟಲ್ಲಿ ಪಕ್ಕದಲ್ಲಿ ಒಂದು ಸೆಟ್ ಹಾಕಿದ್ರು. ಅಲ್ಲಿ ಪ್ರತಿದಿನ 2 ಬಲಿ ಕೊಡೋರು. 10 ಗಂಟೆ ಬಲಿ ಕೊಟ್ಟಾದ್ಮೇಲೆ ಶಾರ್ಟೆಲ್ಲ ಹೋಗಿ ಆಗೋದು. ಶೂಟ್ ಮಾಡ್ತಿರ್ಲಿಲ್ಲ. ಆ ಬಲಿ ಕೊಟ್ಟಾದ್ಮೇಲೆ ಅದು ಅಡುಗೆ ರೆಡಿ ಮಾಡ್ತಿರ್ಬೇಕು, ಅಲ್ಲಿ ನಮ್ದು ಶೂಟಿಂಗ್ ಸ್ಟಾರ್ಟ್ ಆಗೋದು. ಅದನ್ನೇ ಊಟಕ್ಕೆ ಹಾಕೋದು? ಅದನ್ನೇ ಊಟಕ್ಕೆ ಆಗೋದು. ನಾವೆಲ್ಲ ಊಟ ಮಾಡ್ತಿದ್ವು. ಸಬ್ಸ್ಟೆಂಟ್ ಡೈಲಿ 2 ಬಲಿ ಕೊಡೋರು. ಎಷ್ಟು ದಿವಸ? ಬಲಿ ಕೊಟ್ಟಿದ್ದು ಒಂದು 3-4 ದಿನ ಕೊಟ್ಟರು. ಶೂಟಿಂಗ್ ಮಾಡಿದ್ದು ಒಂದು 10 ಡೇಸ್ ಮೇಲೆ ಮಾಡಿದ್ರು ಶೂಟಿಂಗ್. ಆ ಅಮ್ಮನ ಸೀನ್ ಬಂದ ಬಲಿ ಕೊಡೋರು ಅಷ್ಟೇ. ಬಾಕಿ ಸೀನ್ ಬಲಿ ಇರಲಿಲ್ಲ, ಬೇರೆ ಊಟ ಇರೋದು. ಗೆಟಪ್ ಹಾಕಿದೆ ವಿಜಯ್. ಆ ಅಮ್ಮನ ಗೆಟಪ್ ಹಾಕಿದ್ದೆ ವಿಜಯ್. ಆ ವಿಜಯ್ ಅವರಿಗೆ ಇದು ಮಾಡೋರು. ವಿಜಯ್ಗೆ ಬಲಿ ಕೊಡ್ತೀವಿ? ಇಲ್ಲ, ಆ ಅಮ್ಮನ ಪ್ರತಿಮೆ ಬೇರೆ ಇತ್ತಲ್ಲ ಪಕ್ಕದಲ್ಲಿ, ಆ ಅಮ್ಮನಿಗೆ ಕೊಡ್ತಿದ್ದು. ಆಮೇಲೆ ಅಮ್ಮನ ಗೆಟಪ್ ಹಾಕೋ ಬಂದು ದುನಿಯಾ ವಿಜಯ್ ನಮ್ಮನ್ನೆಲ್ಲ ಇದು ಅಟ್ಯಾಕ್ ಮಾಡಿ ಹೊಡೆದು ಸಾಯಿಸೋದು. ಆ ಸೀನ್ ಅದು. ಬಲಿ ಕೊಡ್ತಿದ್ವಿ ಯಾರಿಗೆ? ಅಮ್ಮನಿಗೆ. ಅಮ್ಮನ ಬಲಿ ಕೊಡೋರು ಪ್ರತಿದಿನ. ಅದು ಕೊಟ್ಟು ಶೂಟಿಂಗ್ ಸ್ಟಾರ್ಟ್ ಮಾಡೋದು, ಬಲಿ ಕೊಟ್ಟು ಇದು ಮಾಡೋರು. ಬಟ್ ಎಲ್ಲ ಇಂಡಸ್ಟ್ರಿಗೆಲ್ಲ ಪೂರ್ತಿ ಅದೇ ಊಟ, ಎಲ್ಲರಿಗೂ ಅದೇ ಊಟ. ಏನಕ್ಕೆ ಕೊಡ್ತಾ ಇದ್ದೀವಿ? ಏನೋ ಅವರು ಕೊಡೋರು, ಅವ್ರಿಗೆ ಏನು ಮನಸ್ಸು ಸಮಾಧಾನ ಇತ್ತಲ್ಲ, ಏನೋ ಅವರು ಇಷ್ಟ ಕೊಡೋರು ಅಷ್ಟೇ. ಅದು ನಾವು ಏನು ಅಂತ ಕೇಳೋಕ್ಕೆ ಹೋಗಿಲ್ಲ. ಒಟ್ಟಾಗಿ ಅದ್ರವ್ರಿಗೆ ಒಳ್ಳೆ ಊಟ, ಒಳ್ಳೆ ಇದು ಒಳ್ಳೆ ಸೀನ್ ಮಾಡೋದು, ಒಳ್ಳೆ ಪೇಮೆಂಟು ಕೊಟ್ಟರು. ಅದು ಸೂಪರ್ ಡೂಪರ್ ಆಯಿತು, ಒಳ್ಳೆ ದುಡ್ಡಾಯಿತು ದುನಿಯಾ ವಿಜಯ್ಗೆ.